ಸೊ ಹಾಗಾಗಿ ಇನ್ನು ಮುಂದಿನ ರಾಶಿಗೆ ಬರೋದಾದ್ರೆ ಮಕರ ರಾಶಿ ಹೇಗಿರುತ್ತೆ? ಮಕರ ರಾಶಿಯವರ ಭವಿಷ್ಯ. ಮಕರ ರಾಶಿಯವರಿಗೆ ಮೊದಲನೇ ಕಾರ್ಡ್ ಬಂದು ಆರೋಗ್ಯ, ಎರಡನೇ ಕಾರ್ಡ್ ಬಂದು ಹಣಕಾಸು, ಮೂರನೇ ಕಾರ್ಡ್ ಬಂದು ರಿಲೇಶನ್ಶಿಪ್. ಆರೋಗ್ಯದ ವಿಚಾರ, ಆರೋಗ್ಯ ತುಂಬಾ ಸಪೋರ್ಟಿವ್ ಆಗಿದೆ, ಮಜಾ ಮಾಡ್ತಾ ಇದ್ದೀರಾ, ಆರೋಗ್ಯ ಚೆನ್ನಾಗಿದೆ ಅಂತ ಟ್ರಿಪ್ಗಳು ಮಾಡ್ತಾ ಇದ್ದೀರಾ. ಮಕರ ರಾಶಿಯವರು ಊರು ಸುತ್ತೋದು, ಪಾರ್ಟಿಗಳು ಮಾಡೋದು, ಈ ತರದ ಒಂದು ಆಟಿಟ್ಯೂಡ್ ನಿಮ್ಮಲ್ಲಿ ಜಾಸ್ತಿ ಇದೆ. ಅದಕ್ಕೆಲ್ಲ ಹಣದ ಅನುಕೂಲ ಕೂಡ ಈ ಸಮಯದಲ್ಲಿ ನಿಮ್ಗೆ ಆಗ್ತಾ ಇದೆ. ಪಾಸಿಟಿವ್ ಆದಂತಹ ಟೋಟಲ್ ಹೆಲ್ತ್ ಸಪೋರ್ಟ್ ಇರುವಂತಹ ಟೈಮ್ ಇದು ಅಂತ ಹೇಳ್ಬೋದು. ಇನ್ನು ಎರಡನೇದು ಹಣಕಾಸಿನ ವಿಚಾರ. ಮೊದಲೇ ಬಂದ್ಬಿಡ್ತು ಹಣಕಾಸಿನ ಅನುಕೂಲ ಇದೆ ಅಂತ, ಇಲ್ಲೂ ಕೂಡ ಅದೇ ಬರ್ತಾ ಇದೆ. ನಿಮ್ಮ ಇಷ್ಟಪಟ್ಟವರು ನಿಮ್ಗೆ ಒಂದು ಹಣ ಕೊಡ್ತಾ ಇರ್ಬೋದು, ಅಥವಾ ಹಣ ದುಡಿತಾ ಇದ್ದೀರಾ, ಹಣ ಗಳಿಸ್ತಾ ಇದ್ದೀರಾ. ಅದರಲ್ಲೂ ಮಕ್ಕಳಂತೂ ಈ ಸಮಯದಲ್ಲಿ ನಿಮ್ಗೆ ಏನ್ ಬೇಕೋ ಅದನ್ನ ನಿಮ್ ಪೇರೆಂಟ್ಸ್ ಡೆಫಿನೆಟ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಥವಾ ಯಾವ್ದಾದ್ರು ಸ್ಟ್ರಕ್ ಆಗಿರುವಂತಹ ಒಂದು ಏನು ಒಂದು ಆಸ್ತಿ ವಿವಾದಗಳು ಅವು ಬಗೆಹರಿತವೆ. ಆಸ್ತಿಗಳನ್ನ ನಿವಾರಿಸಿ ಕೊಡುವಂತಹ ಒಬ್ಬ ಪರ್ಸನ್ ಯಾರೋ ಒಬ್ರು, ಅಂದ್ರೆ ನಿಮ್ಮಲ್ಲಿ ಏನೋ ಪ್ರಾಬ್ಲಮ್ ನಡೀತಾ ಇದೆ ಅದನ್ನ ನಿವಾರಿಸ್ಕೊಡೋದಕ್ಕೆ ಒಬ್ಬ ಮೇನ್ ಪರ್ಸನ್ ಬಂದು ಅದನ್ನ ನಿವಾರಣೆ ಮಾಡಿ ಕೊಡೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಸಂಬಂಧಗಳು ಅಂತ ಬಂದಾಗ ತುಂಬಾ ಹೊಡೆದಾಟದ ಸಮಯ ಇದು. ಲವ್ ರಿಲೇಶನ್ಶಿಪ್ ಇರ್ಬೋದು, ಫ್ಯಾಮಿಲಿ ರಿಲೇಶನ್ಶಿಪ್ ಇರ್ಬೋದು. ಈ ಸಂಬಂಧವನ್ನ ಉಳಿಸ್ಕೊಳ್ಳೋದಕ್ಕೆ ಹೊಡೆದಾಡ್ತಿರ್ತೀರಾ. ಸಂಬಂಧದಲ್ಲಿ ಹೊಡೆದಾಟಗಳು, ಉಳಿಸ್ಕೊಳ್ಳೋದು ಬೇಡ ಅಂತ ಇದ್ರು ಕೂಡ ಕೆಲವು ಸರಿ ತುಂಬಾ ಹೊಡೆದಾಟಗಳನ್ನ ಮಾಡಿ ಈ ಸಂಬಂಧವನ್ನ ಉಳಿಸ್ಕೊಳ್ಬೇಕಾದಂತಹ ಪರಿಸ್ಥಿತಿ ನಿಮ್ಗೆ ಈ ಸಮಯದಲ್ಲಿ ಇದೆ ಅಂತ ಹೇಳ್ತೀವಿ. ಎಸ್, ಮಕರ ರಾಶಿಯವರಿಗೆ ಪಾಸಿಟಿವ್ ಇದೆ, ಸ್ವಲ್ಪ ಎಚ್ಚರಿಕೆನೂ ಬೇಕಾಗುತ್ತೆ. ಅದು ಸಂಬಂಧದ ವಿಚಾರ. ಎಸ್.